ನಮಸ್ಕಾರ ಸ್ನೇಹಿತರೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದ ಶೀರ್ಷಿಕೆ ಇತ್ತು, ಎಷ್ಟು ವಿಡಿಯೋ ಹಾಕಿದರೂ ಚಾನಲ್ ಗ್ರೋ ಆಗ್ತಿಲ್ಲ ಅಂತ ಅಳಬೇಡಿ, ಹೀಗೆ ಮಾಡಿ ಅನ್ನೋ ಶೀರ್ಷಿಕೆ ಕೊಟ್ಟು, ಅಂದರೆ ಟೈಟಲ್ ಕೊಟ್ಟು ಒಂದು ವಿಡಿಯೋ ಹಾಕಿದ್ದೆ. ಆ ಟೈಟಲ್ಗೆ ಒಬ್ಬ ಮಹಾಶಯರು, ನಿಮ್ಮ ಟೈಟಲ್ ರಾಂಗ್, ದುಃಖದಲ್ಲಿ ಇರೋರನ್ನು ಇನ್ನೂ ಅಳುವ ಹಾಗೆ ಮಾಡೋ ಹಾಗಿದೆ, ಆದರೆ ಮಾಹಿತಿ ಒಳ್ಳೆಯದು ಅಂತ ಕಮೆಂಟ್ ಹಾಕಿದ್ದಾರೆ. ಸೊ ನಾನು ಅವರಿಗೆ ಮರಳಿ ಕಾಮೆಂಟ್ ಹಾಕಿದ್ದೆ, ಯಾವ ಥರ ಅರ್ಥೈಸಿಕೊಳ್ತಿರೋ ಆ ರೀತಿ ಭಾಸ ಆಗುತ್ತೆ ಅಂತ. ಮತ್ತು ಅವರು ಮರಳಿ ಕಾಮೆಂಟ್ ಹಾಕಿ, ಇದರಲ್ಲಿ ಅರ್ಥ ಮಾಡಿಕೊಳ್ಳೋದೇನಿದೆ, ಅಳಬೇಡಿ ಅನ್ನೋದು ಏನು ಅರ್ಥ, ವ್ಯೂಸ್ ಬಂದಿಲ್ಲ ಅಂದರೆ ನೀವು ಹಾಗೆ ಮಾಡಿದರೆ ಅಂತ ಕೇಳ್ತಾರೆ. ಸೊ ನಾನು ಕೂಡ ಅವರಿಗೆ ಕಮೆಂಟ್ ಹಾಕಿದ್ದೆ, ಅಳ್ತಾ ಅಂದರೆ ಯೋಚನೆ ಮಾಡ್ತಾ ಕೂಡಬೇಡಿ ಅಂತ ಅರ್ಥೈಸಿಕೊಳ್ಳಿ ಗುರುವೆ, ವಿಷಯ ಸಂದರ್ಭಕ್ಕೆ ತಕ್ಕಂಗೆ ಪದ ತಗೊಳ್ಳಿ ಅಣ್ಣ ಅಂತ ರಿಟರ್ನ್ ಕಾಮೆಂಟ್ ಹಾಕಿದೆ. ಸೊ ಅವರು ಇದರಲ್ಲಿ ಅರ್ಥ ಮಾಡಿಕೊಳ್ಳೋದು ಏನಿದೆ, ಅಳಬೇಡಿ ಅನ್ನೋದು ಏನು ಅರ್ಥ, ವ್ಯೂಸ್ ಬಂದಿಲ್ಲ ಅಂದರೆ ನೀವು ಹಾಗೆ ಮಾಡಿದ್ರಾ ಅಂತ ನನಗೆ ಕೇಳಿದರು. ಸೊ ಪ್ರಶ್ನೆಗೆ ಉತ್ತರ ವಿಡಿಯೋದಲ್ಲೇ ಇದೆ. ಅಂದರೆ ನಾನು ಅಳ್ತಾ ಕೂತಿಲ್ಲ. ಸೊ ಆ ವಿಡಿಯೋದಲ್ಲಿ ಹೇಳಿದ್ದು ಏನಂದರೆ, ವ್ಯೂಸ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡೋ ಬದಲು ಇನ್ನೊಂದು ರೀತಿಯಿಂದ ಪ್ರಯತ್ನ ಪಡಿ ಅನ್ನೋ ಅರ್ಥ ಕೊಟ್ಟು ಟೈಟಲ್ ಕೊಟ್ಟು ವಿಡಿಯೋ ಮಾಡಿದ್ದೆ. ಸೊ ಅದಕ್ಕೂ ಕೂಡ ಅಪಾರ್ಥ ಕೊಟ್ಟು ಏನೇನೋ ಬರೆಯೋದು. ಅಂದರೆ ಒಬ್ಬರಿಗೆ ಏನಾದರೂ ಚುಚ್ಚಿ ಮಾತಾಡಬೇಕು ಅಂದರೆ ಈ ರೀತಿ ಏನಾದರೂ ಹುಡುಕೋದು, ಇದು ಇವರ ನೇಚರ್ ಆಗಿಬಿಟ್ಟಿದೆ. ಇವ್ರು ಯಾರು ಅಂತ ಇಲ್ಲಿ ತೋರಿಸೋದು ಬೇಡ, ನಾವೇ ಇವ್ರಿಗೆ ಫೇಮಸ್ ಮಾಡೋ ಹಾಗೆ ಆಗುತ್ತೆ. ನೋಡಿ, ಈ ನಮ್ಮ ಉತ್ತರ ಕರ್ನಾಟಕದ ಕಡೆ ಕೆಲವು ಪದಗಳ ಬಳಕೆ, ಸಂದರ್ಭ, ಉಚ್ಚಾರ ಈ ರೀತಿ ವಿಭಿನ್ನ ಆಗಿದೆ ಸ್ನೇಹಿತರೆ. ಒಂದೊಂದು ಕಡೆ ಅವರ ಮಾತಾಡೋ ರೀತಿ ಹಾಗಿರುತ್ತೆ. ಸೊ ಅದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ನಾವು ಮಾತಾಡೋ ವಿಚಾರ ಏನಿದೆ ಅದನ್ನು ಅರಿತು ಅದಕ್ಕಷ್ಟೇ ಆ ಪದನ ಹೊಂದಿಸ್ಕೊಳ್ಬೇಕು. ಸುಮ್ಮನೆ ಈ ರೀತಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಮತ್ತೊಬ್ಬರಿಗೆ ಕಾಮೆಂಟ್ ಹಾಕೋದು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೇನು ಅನಿಸಿದ್ದು ಏನು ಅಂತ ಕಮೆಂಟ್ ಹಾಕಿ. ಸೊ ಈ ವಿಡಿಯೋ ಸುಮ್ಮನೆ ಜಸ್ಟ್ ಈ ರೀತಿ ಬಂದಿರೋ ಕಮೆಂಟ್ ಮೇಲೆ ಮಾಡಿದ್ದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಹಾಕಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.